ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಆಗಲೇ ಹೇಳಿದ್ದಲ್ಲ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಿದೆ ಅಂತ. ಹಿಂಗೆ ಬಂತು ಲಾಸ್ಟಲ್ಲಿ ಔಟ್ಪುಟ್ ನನ್ನ ಮಗಳು ವೀಡಿಯೋಸ್ ಫೋಟೋಸ್ ಎಲ್ಲ. ಇದರಿಂದ ನೆಕ್ಸ್ಟ್ ನಾವು ಸ್ಕ್ಯಾನ್ಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಸ್ಕ್ಯಾನಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ, ಯಾಕೆಂದರೆ ಅಲ್ಲಿ ಅಲಾವ್ ಮಾಡಲ್ಲ ಅಷ್ಟು. ನೋಡೋಣ ಅದೇನಂತಾರೆ ಅಂತ. ಇದನ್ನ ಮುಗಿಸ್ಕೊಂಡು ಹೊರಡ್ತೀವಿ ಇನ್ನು ಸ್ಕ್ಯಾನಿಂಗೇನೆ. ಇವತ್ತೇ. ಈಗ ನಾನು 24th ಅಂದರೆ ನೆಕ್ಸ್ಟು ಹೋಗಬೇಕಾಗುತ್ತೆ ಹಾಸ್ಪಿಟ್ಲಿಗೆ ಬರೋಕ್ಕೆ ಹೇಳಿದ್ದಾರೆ ಮಂಗಳವಾರ. ಸೊ ಮಂಗಳವಾರ ನಾನು ಮಾಡಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಆಗಲ್ಲ. ಫುಲ್ಲೆಲ್ಲ ಹಿಂಸೆ ಆಗ್ಬಿಡುತ್ತೆ ನಮಗೆ. ಅದಕ್ಕೋಸ್ಕರ ಇವತ್ತೇ ಸ್ಕ್ಯಾನ್ ಮಾಡಿಸ್ಕೊಂಡ್ಬಿಟ್ಟು ಸಂಜೆ ಮೇಲೆ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾಳೆ ಹಾಸ್ಪಿಟ್ಲಿಗೆ. ಸೊ ಫೋಟೋಶೂಟ್ ಹೆಂಗೆ ಬಂದಿದೆ ಅಂತ ಹೇಳಿ. ಫುಲ್ಲೆಲ್ಲ ಫೋಟೋಶೂಟ್ ಹಾಕಿಲ್ಲ, ಹಾಕ್ತೀನಿ ವೀಡಿಯೋಸ್ನ. ಬರೀ ಕನ್ನೋದು ಮಾತ್ರ ಹಾಕಿದ್ದೀನಿ ಸದ್ಯಕ್ಕೀಗ. ಇನ್ನು ಸ್ಕ್ಯಾನಿಂಗ್ 7 ಮಂತ್ ಕಂಪ್ಲೀಟ್ ಆಯ್ತು ನಂದು. ಇವತ್ತಿಗೆ 23rd. ಸೊ ಇನ್ನಂತರ ನೋಡಬೇಕು. ಸ್ಕ್ಯಾನಿಗೆ ಬಂದ್ವಿ ಫ್ರೆಂಡ್ಸ್, ಒಬ್ಬರಾದ್ಮೇಲೆ ನಾವು. ಸೊ ಮಾರ್ನಿಂಗ್ ಬಂದ್ವಿ 24th. ಇವತ್ತು ಹಾಸ್ಪಿಟ್ಲಿಗೆ ಬಂದ್ವಿ. ಹಾಸ್ಪಿಟಲಲ್ಲೆಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಇನ್ನು ಪಾಪು ಟರ್ನ್ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಹ್ಯಾಪಿಯಾಗಿದ್ವಿ. ಅವರು ಫುಲ್ ಖುಷಿಯಾಗಿದ್ದರು. ನನ್ನ ಮಗಳು ಫುಲ್ ಖುಷಿಲಿ ಡ್ಯಾನ್ಸ್ ಮಾಡ್ತೀನಿ ಅಂದ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು. ಅದೊಂದು ಕ್ಲಿಪ್ ತಗೊಂಡೆ. ನೆಕ್ಸ್ಟು ಏನು ಹಾಸ್ಪಿಟಲ್ ಬ್ಯಾಗ್, ಅದೇ ಪಾಪುದೆಲ್ಲ ಪ್ಯಾಕ್ ಮಾಡಿ ಅಂದ್ಕೊಂಡಿದ್ದೀವಿ ನಾವು. ಈ ಪಾಪುಗೆ ಅಂತ ಏನು ಸಪ್ರೇಟಾಗಿ ಏನು ತೊಗೊಳಕ್ಕೆ ಹೋಗಿಲ್ಲ. ಎಲ್ಲ ಕಣ್ಣುದೇ ಇತ್ತಲ್ಲ, ಅದನ್ನೆಲ್ಲ ಡೆಟಾಲ್ ಹಾಕಿ ವಾಶ್ ಮಾಡಿ ಇಟ್ಟಿದ್ವಿ. ಇವ್ರು ಬಂದಾಗಲೇ. ಇವ್ರು ಹೊರಡ್ತಾ ಇದ್ದಾರೆ ನಾಳೆ. ಸೊ ಇವರು ಹೊರಡ್ತಾರೆ, ಇನ್ನು ಶನಿವಾರ ಹೊರಡ್ತಾರೆ ನಾಳೆ. ಅವ್ರು ಹೊರಟ ಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ, ಗೊತ್ತಲ್ಲ ಹೋದ್ಮೇಲೆ ಫೀಲಿಂಗ್ಸ್ ಇದ್ದೇ ಇರುತ್ತಲ್ಲ. ಸೊ ಅವೆಲ್ಲ ಮೂಡೆಲ್ಲ ಕ್ಲಿಯರ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನಿಲ್ಲ, ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ತೀನಿ. ಸ್ಕ್ಯಾನಿಂಗಲ್ಲೆಲ್ಲ ನಾರ್ಮಲ್ ಬಂದಿದೆ. ಅದೊಂದು ಸ್ವಲ್ಪ ಖುಷಿ ಆಯಿತು. ನೆಕ್ಸ್ಟ್ ಮಂತ್ 22nd ಬರೋಕ್ಕೆ ಹೇಳಿದ್ದಾರೆ. 8 ಮಂತ್ಸ್ ಕಂಪ್ಲೀಟ್ ಆಗೋ ಟೈಮಲ್ಲಿ 23rd ಕಂಪ್ಲೀಟ್ ಆಗುತ್ತೆ, 22nd ಬರೋಕ್ಕೆ ಹೇಳಿದ್ದಾರೆ. ಸೊ ಹಾಗೇನಂತ ನೋಡಬೇಕು. ನನಗಂತೂ ತೀರಾ ಪೇನ್ ಬರ್ತಾಯಿದೆ. ಈಗಲೇ ತುಂಬಾ ಹಿಂಸೆ ಆಗ್ತಾಯಿದೆ, ಭಯನೂ ಆಗ್ತಾಯಿದೆ. ಅಲ್ಲಿ ಇಷ್ಟು ಬೇಗ ಆಗಿಬಿಡುತ್ತೆ ಡೆಲಿವರಿ ಕಣ್ಣು ಥರ ಅಂತ. ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ಇವರು ಅಂತೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಹೋಗೋಕ್ಕೆ ನಾಳೆ ಶನಿವಾರಕ್ಕೆ. ಇವ್ರು ಹೋಗ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಗೊತ್ತಿಲ್ಲ. ಸೊ ಇದೆಲ್ಲ ರೆಡಿಯಾಗಿದೆ. ನಾಳೆ ಹೊರಡ್ತಾರೆ ಇವರು ಕೂಡ. ನೆಕ್ಸ್ಟ್ ಮಂತ್ ಅಲ್ಲ, ಆಗಸ್ಟ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. 8 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನೋಡಬೇಕು ಏನೇನಾಗುತ್ತೆ ಅಂತ. ನಾನು ನೆಕ್ಸ್ಟ್ ಮಂತ್ ಹಾಸ್ಪಿಟ್ಲಿಗೆ ಹೋದಾಗ ಸ್ಕ್ಯಾನಿಂಗ್ ಡೇಟ್ ಏನಾದ್ರು ಚೇಂಜ್ ಮಾಡಿ ಸ್ಕ್ಯಾನಿಂಗಲ್ಲಿ ಏನಾದ್ರು ಗೊತ್ತಾದರೆ, ಬರೀ ಪಾಪು ಟರ್ನ್ ಆಗಿದೆ ಅಂತ ಏನಾದ್ರು ಹೇಳಿದರೆ, ಸೊ ಆಗ ಕರೆಸ್ಬೇಕಾಗುತ್ತೆ ಇವ್ರನ್ನ. ಡೇಟ್ ಎಲ್ಲ ಕೊಟ್ಟರೆ ನೋಡಬೇಕು ಏನಾಗುತ್ತೆ ಅಂತ. ಬಟ್ ಸ್ವಲ್ಪ ಭಯ ಅಂತೂ ಇದೆ, ಪೇಯ್ನ್ ಬರ್ತಿರೋದೆಲ್ಲ ಹೇಳ್ತೀನಿ ನಾನು ಈ ವಿಡಿಯೋದಲ್ಲೇ ಹೇಳ್ತೀನಿ. ಇವ್ರು ಹೋದ್ಮೇಲೆ ಸ್ವಲ್ಪ ಟೈಮ್ ತೊಗೊಂಡು ವಿಡಿಯೋ ಮಾಡ್ತೀನಿ. ಸ್ಕ್ಯಾನಿಂಗಲ್ಲಿ ಏನು ಹೇಳಿದ್ದಾರೆ ಅಂತೆಲ್ಲ ತೋರಿಸ್ತೀನಿ. ಭಯ ಏನಕ್ಕೆ ಅಂತಲೇ ಹೇಳ್ತೀನಿ. ಅವರು ಫುಲ್ ಬೇಜಾರಾಗ್ಬಿಟ್ಟಿದ್ದಾರೆ ಹೋಗ್ತಿದ್ದೀನಿ ನಾಳೆ ಅಂತ. ಸೊ ಅಪ್ಪ ಮಗಳಿಬ್ರು ಡ್ಯಾನ್ಸ್ ಮಾಡ್ತಾಯಿದ್ರು, ನಮ್ಮಮ್ಮ ನಿಂತ್ಕೊಂಡು ನೋಡ್ತಾ ಇದ್ರು ಅವರಿಬ್ರು. ನನ್ನ ಮಗಳು ಫುಲ್ ಖುಷಿಯಾಗಿದ್ಲು ಪಾಪುನ ನೋಡಿದೆ ಅಂತ. ಗೊತ್ತಿಲ್ಲ ಅವಳಿಗೆ ಅದೇನು ಅರ್ಥ ಆಗುತ್ತೋ ಗೊತ್ತು, ಬಟ್ ಫುಲ್ ಖುಷಿಯಾಗಿರ್ತಾಳೆ ಸ್ಕ್ಯಾನಿಂಗ್ ಹೋದಾಗ ಯಾರು ನೋಡಿದೆ ಅಂತ. ನೆಕ್ಸ್ಟ್ ಅವ್ರು ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್.
ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಕನು ಬಟ್ಟೆಗಳೇ ಸುಮಾರು ಇದ್ವಲ್ಲ, ಅದನ್ನೇ ಎಲ್ಲ ವಾಶ್ ಮಾಡಿ ಇಟ್ಟರು ಅಮ್ಮ. ಡೆಟಾಲ್ ಎಲ್ಲ ಹಾಕಿ ಆಲ್ಮೋಸ್ಟ್ ಎಲ್ಲ ಸುಮಾರು ಬಟ್ಟೆಗಳಿದ್ವು ಕನೋದೆಲ್ಲ ಹಂಗೆ ಇಟ್ಟಿದ್ವಿ ನಾವು. ಅವೆಲ್ಲ ಯೂಸ್ ಮಾಡಿರಲಿಲ್ಲ, ಅದಕ್ಕಾಗಿ ಅವನ್ನೇ ಎಲ್ಲ ವಾಶ್ ಮಾಡಿ ಒಂದು ಸಲ ಡೆಟಾಲ್ ಎಲ್ಲ ಹಾಕಿ ಇಟ್ಟಿದ್ದು. ಹುಡುಗ ಆಗುತ್ತಾ ಗೊತ್ತಿವಲ್ಲ, ಅದಕ್ಕೋಸ್ಕರ 2 ಫ್ರಾಕ್ ಹಂಗೆ ಇಟ್ಟಿದ್ದೀನಿ. ಇದು ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತದೆ ಹಂಗೆ ಇಟ್ಟಿದ್ದೀನಿ ಯಾವ್ದು ತೊಗೊಳ್ಳೋದು ಅಂತ. 2 ಇಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಇದೆಲ್ಲ ಸ್ವೆಟರ್ಸ್, ಒಂದು ಮಾಸ್ಕ್ ತೊಗೊಂಡೆ ಅದಕ್ಕೂ ಇರಲಿ ಅಂತ. ಇನ್ನು ಪಾಪುಗೆ ಸ್ವೆಟರ್ ತೊಗೊಂಡಿದ್ದೀನಿ. ಕನುಗೆ ತೊಗೊಂಡು ಯೂಸೇ ಮಾಡಲಿಲ್ಲ, ಅವಳು ಏನೂ ಹಾಕ್ಕೊಳ್ಳಿಲ್ಲ, ಹಠ ಮಾಡಿಬಿಟ್ಲು ತುಂಬ ಅಂದ್ಬಿಟ್ಟು. ಸೊ ಅದೇನು ತೊಗೊಳ್ಳಲಿಲ್ಲ. ಇನ್ನು ಹಳೆ ಬಟ್ಟೆಗಳು, ನನಗೆ ಸಾಕ್ಸ್ಗಳು, ಇದೆಲ್ಲ ಆನ್ಲೈನ್ ಆರ್ಡ್ರ್ ಮಾಡಿದ್ದು ಮೀಶೋದಲ್ಲಿ. ಕೆಲವು ಯೂಸ್ ಮಾಡಿರೋಗಿದೆ, ಕೆಲವು ಹೊಸದಾಗಿದೆ. ಇದೆಲ್ಲ ನನಗೆ ಕಟ್ಟೋಕ್ಕೆ ಬಟ್ಟೆ, ಕಿವಿಯ ಗಾಳಿ ಹೋಗದೇ ಇರಲಿ ಅಂತ. ಕನು ನಾನು ಯಾವುದೂ ಯೂಸ್ ಮಾಡಲಿಲ್ಲ, ಎಲ್ಲ ಈಗ ತೊಗೊಂಡಿದ್ದೀವಿ. ನೋಡೋಣ. ಇದು ಬೆಡ್ಡು ಪಾಪುಗೆ, ಇದು ಕನುದೆ. ಇನ್ನೊಂದು ಆರ್ಡ್ರ್ ಮಾಡಿದ್ದೀನಿ, ಪಾಪುನ ಹೋಲ್ಡ್ ಮಾಡೋ ಬೆಡ್. ನೋಡೋಣ, ಅದು ಆರ್ಡ್ರ್ ಬಂದಮೇಲೆ ತೋರಿಸ್ತೀನಿ ಅದನ್ನು. ಈ ಬೆಡ್ಡೆಲ್ಲ ಹಾಸ್ಪಿಟ್ಲಿಗೆ ಬೇಕಾಗುತ್ತೆ, ಏಕೆಂದರೆ ಅಲ್ಲಿ ತುಂಬ ಸೊಳ್ಳೆ ಇಲ್ಲೆಲ್ಲ ಇದ್ದಾಗ ಮಗುನ ಮಲ್ಸ್ಕೊಂಡಿರೋಕ್ಕಾಗಲ್ಲ. ಕನುಳು ಕೂಡ ಲಾಸ್ಟಲ್ಲಿ ತರಿಸಿದೆ ಅದನ್ನ, ಹಾಸ್ಪಿಟ್ಲ್ ಡಿಸ್ಚಾರ್ಜ್ ಟೈಮಲ್ಲಿ ಸಿಗ್ದೇನೆ. ಕ್ವಾಲಿಟಿ ಚೆನ್ನಾಗಿ ಹೆಂಗೆ ತೊಗೊಂಡು ಬಂದಿದ್ವಿ. ಇನ್ನು ಪಾಪುಗೆ ಬೇಕಾಗಿರೋ ಆಯಿಲು ಮತ್ತು ಪೌಡ್ರೆಲ್ಲ ತೆಗ್ದಿದ್ದೀನಿ. ಇದ್ರಲ್ಲಿ ಹಾಸ್ಪಿಟ್ಲಿಗೆ ಯಾವ್ದು ಬೇಕೋ ಅದನ್ನ ಮಾತ್ರ ತೊಗೋತೀವಿ ಅಷ್ಟೇ, ಎಲ್ಲ ತೊಗೊಳಕ್ಕೆ ಹೋಗಲ್ಲ. ವೈಪ್ಸು, ಪೌಡರ್ ಕ್ರೀಮ್ ಎಲ್ಲ ಜಾನ್ಸನ್ನೇ ತೊಗೊಂಡಿದ್ದೀವಿ ಸದ್ಯಕ್ಕೆ. ಆಮೇಲೆ ನೋಡೋಣ, ಮನೆಗೆ ಬಂದುಬೇಕಾದ್ರೆ ಚೇಂಜ್ ಮಾಡಿದ್ರೆ ಆಯಿತು. ಚೆನ್ನಾಗಿರೋ ಪ್ರಾಡಕ್ಟ್ ಅದಕ್ಕೆ ತೊಗೊಳ್ರೆ ಆಯಿತು ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀವಿ ಎಲ್ಲ. ಇದು ಮೀಶೋದಲ್ಲೇ ಬುಕ್ ಮಾಡಿದ್ದು ಬ್ಯಾಗು. ನಾನು ಈ 3 ಬಟ್ಟೆನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಪಾಪು ಬಾರ್ನ್ ಆದಮೇಲೆ ಹಾಕೋಣ ಅಂತ. ಹುಡುಗಿನ ಗೊತ್ತಿಲ್ಲ, ಅದಕ್ಕೆ ಫುಲ್ ಲೈಟ್ ಕಲರ್ ಒಂದು, ಪಿಂಕ್ ಕಲರ್ ಒಂದು, ವೈಟ್ ಕಲರ್ ಒಂದು ತೊಗೊಂಡಿದ್ದೀನಿ. ಏಕೆಂದರೆ 3 ಬಟ್ಟೆ ಕಣ್ಣಲ್ಲಿ ಹಾಕೋಕ್ಕೆ ಆಗಲಿಲ್ಲ, ಬರೀ 1 ಟೈಮ್ ಹಾಕಿ ಫುಲ್ ಎಲ್ಲ ಟೈಟ್ ಆಗೋಯ್ತು. ಅದಕ್ಕೋಸ್ಕರ ತೊಗೊಂಡೆ ಈ 3 ಬಟ್ಟೆನ. ಇನ್ನೂ ಇದೆಲ್ಲ ಲಂಗೋಟಿ ಥರ ತೊಗೊಂಡಿದ್ದೀನಿ, ಗೊತ್ತಿಲ್ಲ ಅಲ್ಲಿ ಹಾಕ್ಸ್ತಾರೋ ಇಲ್ವಾ ಅಂತ ಆ ಟೈಮಲ್ಲಿ ಬಾರ್ನ್ ಆದಾಗ. ಇಷ್ಟು ತೊಗೊಂಡೆ ಫಸ್ಟ್ ಸೆಟ್. ಅಂದರೆ ನಾನು ಮಾಡ್ತಿರೋದು 2 ಬ್ಯಾಗ್ ಮಾಡ್ತಾಯಿದ್ದೀನಿ. ಅಲ್ಲಿ ಎಮರ್ಜೆನ್ಸಿ ಸಡನ್ನಾಗಿ ಬೇಕಾಗಿರೋದನ್ನೆಲ್ಲ ನಾವು ಅದೇ ಮೀಶೋದಲ್ಲಿ ಬುಕ್ ಮಾಡಿದ್ದೀನಿ ಅದನ್ನೆಲ್ಲ ಆ ಬ್ಯಾಗ್ ಹಾಕ್ಬಿಟ್ಟು ಬಾಕಿದನ್ನೆಲ್ಲ ಹಾಸ್ಪಿಟಲ್ ಬ್ಯಾಗ್ ಅಂತ ದೊಡ್ಡ ಕಿಟ್ ಬ್ಯಾಗ್ ಹಾಕೊಂಡು ಅಂದ್ಕೊಂಡಿದ್ದೀವಿ. ಕನೂಲು ಎಲ್ಲ ಮಿಸ್ಅಪ್ ಆಗೋಯ್ತು, ಅಲ್ಲಿ ಅಲ್ಲಿ ಅಂದ್ಕೊಂಡ್ರು. ಮೊದಲು ಯಾರೂ ಇರಲಿಲ್ಲ ಇನ್ನು, ಅದಕ್ಕೆ ಆ ಬ್ಯಾಗ್ ಆದರೆ ತೊಗೊಂಡ ತಕ್ಷಣ ಹೋಗ್ಬೋದು, ಕನೂನು ಕರ್ಕೊಂಡು ಅಂದ್ಬಿಟ್ಟು ಎಲ್ಲ ಈ ಬ್ಯಾಗ್ ಹಾಕ್ತಾಯಿದ್ದೀವಿ. ಎಲ್ಲ ಅಲ್ಲ, ಒಂದೊಂದು ಸೆಟ್ ಹಾಕ್ತಾಯಿದ್ದೀವಿ. ಪ್ಯಾಂಟು, ಒಂದು ಚಡ್ಡಿ ಅಥವಾ ಒಂದು ಶರ್ಟ್, ಮತ್ತು ನನಗೆ ಬೇಕಾಗಿರೋ ಬಟ್ಟೆಗಳು, ಕನುಗೆ ಬೇಕಾಗಿರೋ ಒಂದು ಸೆಟ್ ಬಟ್ಟೆ, ಎಕ್ಸ್ಟ್ರಾ ಪ್ಯಾಂಟ್ಗಳು, ಪ್ಯಾಂಪರ್ಸ್ಗಳು, ಇಷ್ಟು ಹಾಕಿ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಎತ್ತಿಡ್ತಾಯಿದ್ದೀವಿ. ಇದೆಲ್ಲ ಎಮರ್ಜೆನ್ಸಿ ಅಂತ ತಕ್ಷಣ ಅಲ್ಲಿ ಬೇಕಾಗಿರೋ ಐಟಮ್ಸ್ಗಳು. ನಾನು ಬಾನ್ಗಿನ್ ಆದ ತಕ್ಷಣ ನಾವು ಹೋದಾಗ, ಯಾಕೆಂದರೆ ಕನೂಲಿ ನೈಟ್ ಆಗಿದ್ದು, ನೈಟಲ್ಲಿ ಒಂದು ವಾಟರ್ ಬ್ರೇಕ್ ಆಗಿತ್ತು. ಸೊ 9 o'clock 10 o'clock ಆಗಿತ್ತು, ಟೈಮ್ಗೆ ಹೊರಟಿದ್ವಿ. ಅದಕ್ಕೋಸ್ಕರ ಹಾಗೆಲ್ಲ ಅರ್ಜೆಂಟಾಗಿ ಏನು ಮಾಡೋಕ್ಕಾಗಿಲ್ಲ. ಆಮೇಲೆಲ್ಲರಿಗೂ ಫೋನ್ ಮಾಡಿಕೊಂಡು ತರಿಸ್ಕೊಂಡಿದ್ದಾಯಿತು. ಹಾಗಾಗಿ ಈಗಲೇ ಎಲ್ಲ ರೆಡಿ ಮಾಡ್ಕೊಳ್ಳೋಣ, ನೆಕ್ಸ್ಟು ಈ ಪಾನ್ ಪೇಪಿ ಹೆಂಗೋ ಏನೋ ಗೊತ್ತಿಲ್ಲ ಅಂದ್ಬಿಟ್ಟು ಎಲ್ಲ ಈಗ ರೆಡಿ ಮಾಡ್ಕೋತಾ ಇದ್ದೀವಿ. 7 month ಹೆಂಗೆ ಕಂಪ್ಲೀಟಾಗಿ 8 ರನ್ನಿಂಗ್ ನಡೀತಾ ಇದೆ. ಡಾಕ್ಟರ್ ಬರೋಕ್ಕೆ ಹೇಳಿದ್ದಾರೆ, 22nd ಬರೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಮೊದಲೇ ರೆಡಿ ಮಾಡ್ಕೊಂಡು ಬಿಡೋಣ, ಆಮೇಲೆ ಎಲ್ಲ ಅರ್ಜೆಂಟಲ್ಲಿ ಬೇಡ. ಏನಾಗಿ ನನ್ನ ಮಗಳು ರೆಡಿ ಮಾಡೋಕ್ಕೆ ಬಿಡೋದಿಲ್ಲ, ಈಗಲೇ ಫುಲ್ ಎಲ್ಲ ಇದು ಮಾಡ್ತಾ ಇದ್ಲು. ಬೈಕ್ ಕೂರಿಸಿದ್ದೆ, ಅದಕ್ಕೆ ಅವಳು ಹೆಂಗೂ
ಸೈಲೆಂಟಾಗಿ ಇದ್ದಾಗಲೇ ಮಾಡ್ಕೊಬೋಣ, ಆಗ ಎಮರ್ಜೆನ್ಸಿಗೆ ಆಗಲ್ಲ ಅಂದ್ಬಿಟ್ಟು ಮಾಡ್ತಾ ಇದ್ವಿ. ಸೊ ಈ ಕಿಟ್ ಬ್ಯಾಗೆಲ್ಲ ಹಾಸ್ಪಿಟಲ್ ಬ್ಯಾಗ್ ಅಂತ ಹಾಕ್ಕೊಂಡಿದ್ದೀವಿ. ಅಂದರೆ ಬರೀ ಪಾಪುದು ಬೇಕಾಗಿರೋ ಬಟ್ಟೆಗಳು, ಏನು ಎಕ್ಸ್ಟ್ರಾ ಐಟಮ್ಸ್ ಇದೆ ಎಲ್ಲ ಪಾಪು ಬೇಕಾಗಿರೋವು. ಬಟ್ಟೆ, ಸ್ವೆಟರ್ಸ್, ಪಾಪು ಹೋಲ್ಡ್ ಮಾಡೋಕ್ಕೆ, ಬೆಡ್ ಎಲ್ಲ ಇರೋದು ಇಟ್ಕೊಂಡ್ಬಿಡ್ತೀವಿ. ಪ್ಯಾಂಪರ್ಸ್ನ ಆ ಟೈಮಲ್ಲಿ ತೊಗೊಂಡ್ರೆ ಆಯ್ತು, ಬಟ್ ಏನೂ ಮಾಡಿಲ್ಲ ನಾವು, ಏಕೆಂದರೆ ವೆಯ್ಟ್ ಎಷ್ಟಿರುತ್ತೆ ಏನಂತ ನೋಡಿ ತಗೊಳ್ಳೋಣ ಅಂದ್ಬಿಟ್ಟು. ಇವೆಲ್ಲ ಪಾಪುನ ರೌಂಡ್ ಮಾಡ್ಕೊಳ್ಳೋಕೆ, ಅಂದರೆ ಹುಟ್ಟಿದ ತಕ್ಷಣ ಸುತ್ತಕ್ಕೆ ಬಟ್ಟೆ ಬೇಕಲ್ಲ, ಆ ಬಟ್ಟೆಗಳು ಎಲ್ಲ ಎತ್ತಿಟ್ಕೊಳ್ತಾ ಇದ್ದಾರೆ ನಮ್ಮ. ಸಾಕ್ಸ್, ಇದು ನನಗೆ ಬೇಕಾಗಿ ಸಾಕ್ಸು, ಕ್ರಾಫ್ಟ್ ಅವೆಲ್ಲ ಎತ್ತಿಡ್ತಾ ಇದ್ದಾರೆ ಈಗ. ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಒಂದು ಶಾಲ್ ಥರ ತೊಗೋತಾ ಇದ್ವಿ, ಒಂದು ವಾಲ್ನ. ಇದು ನನಗೆ ಬೇಕಾಗಿ ಸಾಕ್ಸ್, ಇದೇ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು, ವಾರ್ಮ್ ಆಗಿರುತ್ತೆ ಅಂತ. ಇದೆಲ್ಲ ನಾರ್ಮಲ್ ಸಾಕ್ಸ್ಗಳು, ಕನೂಲ್ ಯೂಸ್ ಮಾಡಿದಷ್ಟೇ ಯೂಸೇ ಮಾಡಿರಲಿಲ್ಲ, ಸೊ ಅದೇ ತೊಗೊಂಡಿದ್ದೀನಿ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ. ಇದೆಲ್ಲ ಅಲ್ಲೆಲ್ಲ ಬೇಕಾಗುತ್ತೆ ಬಟ್ಟೆಗೆ. ಕನೂಲು ಸುಮಾರು ಬಟ್ಟೆಗಳು, ವೇಸ್ಟ್ ಬಟ್ಟೆಗಳು ಕೇಳಿದರು, ಅದಕ್ಕಾಗಿ ಬಟ್ಟೆಗಳು ಬೇಕಾಗುತ್ತೆ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿರೋ ಬಟ್ಟೆಗಳಿವು ವಾಶ್ ಮಾಡಿ. ಸೊ ಅಲ್ಲಿಗೆ ಬೇಕಾಗಿರೋ ಒಂದು ಪೌಡರ್, ಒಂದು ಕ್ರೀಮ್ ಸಾಕು ಅಂದ್ರು ಅಮ್ಮ, ಜಾಸ್ತಿ ಬೇಡ ಅಂತ. ಸೊ ಅವೆರಡು ತಗೊಂಡ್ವಿ. ನಮಗೆ ಒಂದು ಪೇಸ್ಟ್ ಇಟ್ಕೊಂಡ್ವಿ. ಇನ್ನು ನನ್ನ ಬಟ್ಟೆಗಳು ಯಾವ ಪ್ಯಾಕ್ ಮಾಡಿಲ್ಲ, ಅಂದರೆ ನಾನು ಅಲ್ಲಿ ಡೆಲಿವರಿ ಆದಮೇಲೆ ಹಾಕ್ಕೊಳ್ಳೋಂಥ ಬಟ್ಟೆಗಳು ಅವ್ಯಾವು ಪ್ಯಾಕ್ ಮಾಡಿಲ್ಲ. ಇದೆಲ್ಲ ಅಲ್ಲಿ ಬೇಕಾಗಿರೋ ಐಟಮ್ಸ್ಗಳು, ಅಂದರೆ ಬಾಟಲ್, ಒಂದು ಬಿಸಿನೀರು, ಕಾಫಿ ಅವೆಲ್ಲ ಬೇಕಾಗುತ್ತಲ್ಲ ಸಡನ್ನಾಗಿ. ಸೊ ಅದನ್ನೆಲ್ಲ ಒಂದು ಬ್ಯಾಗ್ ಹಾಕಿ ಇಟ್ಬಿಟ್ರೆ ಅಕಸ್ಮಾತ್ ನಾವು ಅಮ್ಮ ಹಾಸ್ಪಿಟ್ಲ್ ಹೇಳಿದ್ರು ಯಾರು ತೊಗೊಂಡ್ಬರ್ತಾರೆ. ದೂರ ಏನಿಲ್ಲ ಹಾಸ್ಪಿಟಲ್, ಎಲ್ಲ ಪಕ್ಕನೇ. ಇಲ್ಲಿ ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಆಗುತ್ತೆ ಹೋಗೋಕ್ಕೆ. ಒಂದು ಚಿಕ್ಕ ಸ್ಪೂನು, ಪಾಪುಗೆ ಕುರ್ಸೋಕ್ಕೆ ಮಾಡೋಕ್ಕೆಲ್ಲ ತಗೊಂಡು. ಕೆನ್ ಗೊತ್ತಿತ್ತಲ್ಲ ಕಣ್ಣಲ್ಲಿ ಏನೇನು ಬೇಕಿತ್ತು ಸಡನ್ನಾಗಿ ಅಂತ, ಸೊ ಅವನ್ನ ತೊಗೊಂಡಿದ್ದೀವಿ. ಇನ್ನೇನು ಎಕ್ಸ್ಟ್ರಾ ತೊಗೊಂಡಿಲ್ಲ. ಇನ್ನಿದು ಪಾಪು ಇಟ್ಕೊಂಡಿರೋದು, ಪಾಪು ಏನಾದ್ರು ಔಟ್ ಮೇಲೆ ಸಕ್ಕರೆ ನೀರು ಕೇಳ್ತಾರಲ್ಲ, ಒಂದು ಸ್ವಲ್ಪ ಹಾಕ್ತಾರಲ್ಲ, ಅದಕ್ಕೋಸ್ಕರ ಇದು ಬಾಟಲ್ ತೊಗೊಂಡಿದ್ವಿ. ಬಾಟಲದ್ದು ಯೂಸ್ ಆಗಿರೋದು ಮನೇಲಿ, ಸೊ ಅದನ್ನು ವಾಶ್ ಮಾಡಿ ನೀಟಾಗಿ ತೊಗೊಂಡಿರೋದು. ಸಡನ್ನಾಗಿ ಕೇಳಿದ್ರೆ ಸಡನ್ನಾಗಿ ಅದಕ್ಕೆ ಹಾಕ್ಬಿಟ್ಟು ಪಾಪು ಕುಡ್ಸೋಕ್ಕೆ ಸರಿ ಹೋಗುತ್ತೆ ಅಂತ. ಸೊ ಇವು ಐಟಮ್ಸ್ ಇವೆಲ್ಲ ತೊಗೊಂಡಿದ್ದೀವಿ. ಅದಿದು ಬಾಟಲ್ಗಳು ಐಟಮ್ಗಳು ಇವೆಲ್ಲ. ಸೊ ಪಾಪು ಐಟಮ್ಸ್ ರೆಡಿ ಆಯಿತು. ಪಾಪು ಇನ್ನೊಂದು ಪ್ಯಾಂಪರ್ಸ್ ಒಂದು ಇಟ್ಕೊಂಡ್ರೆ ಪಾಪುಗೆ ಬೇಕಾಗಿರೋ ಐಟಮ್ ಎಲ್ಲ ರೆಡಿ ಆಯಿತು. ಇನ್ನು ನನಗೆ ಬೇಕಾಗಿರೋದು ಕುಡಿಯೋಕ್ಕೆ ಮಾಡೋಕ್ಕೆ ರೆಡಿ ಮಾಡಿತ್ತು. ಇನ್ನು ನಾನು ರೆಗ್ಯುಲರೇ ಯೂಸ್ ಮಾಡ್ತೀನಿ. ನನಗೆ ಬೇಕಾಗಿರೋ ಬಟ್ಟೆಗಳು ಇದನ್ನೆಲ್ಲನೂ ಪ್ಯಾಕ್ ಮಾಡಿಲ್ಲ, ಇನ್ನು ಸ್ವಲ್ಪ ಟೈಮ್ ಆದಮೇಲೆ ಮಾಡೋಣ ನನಗೆ ಬೇಕಾಗಿರೋದನ್ನ ಅಂದ್ಬಿಟ್ಟು. ಕಣ್ಣು ಇನ್ನೂ ಅಷ್ಟು ಪ್ಯಾಕ್ ಮಾಡಿಲ್ಲ, ಸಡನ್ನಾಗಿ ಅಲ್ಲಿಂದ ಚೇಂಜ್ ಮಾಡಬೇಕಂದ್ರೆ ಒಂದೆರಡು ಇಟ್ಕೋಬೇಕಲ್ಲ, ಸೊ ಅಲ್ಲಿ ನನ್ನ ಜೊತೆಗೆ ಇಡೋಣ ಅಂದ್ಬಿಟ್ಟು ಪ್ಯಾಕ್ ಮಾಡಿಲ್ಲ. ಇವತ್ತೇ ವಿಡಿಯೋ ಇಷ್ಟೇ, ಪ್ಯಾಕಿಂಗ್ದೆಲ್ಲ ಮುಗೀತು. ಇನ್ನು ಫೋಟೋಶೂಟದು ಎಲ್ಲ ಫೋಟೋಸ್ ಅಪ್ಲೋಡ್ ಮಾಡ್ತೀನಿ. ಅದು ಬಿಟ್ಟರೆ ಇನ್ನೇನಿಲ್ಲ ವಿಡಿಯೋದಲ್ಲಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.